ನೀರು ಶುದ್ಧವೋ ಅಶುದ್ಧವೋ ಕರ್ನಾಟಕದ ಜೀವಜಲ ಆಗ್ತಾ ಇದೆಯಾ ಹಾಲಾಹಲ. ಕುಡಿಯುವ ನೀರಿನ ರಿಯಾಲಿಟಿ ಚೆಕ್. ನ್ಯೂಸ್ 18 ಸಾಮಾಜಿಕ ಕಳಕಳಿ. ಜೀವಜಲವೋ ವಿಷಜಲವೋ? ನ್ಯೂಸ್ 18 ಮೆಗಾ ಕವರೇಜ್. ರಾಜ್ಯದ ಜನರ ನೀವು ಕುಡಿತಾ ಇರುವಂತ ನೀರು ಸೇಫಾ? ನೀವು ಸೇವಿಸ್ತಾ ಇರುವಂತ ನೀರು ಶುದ್ಧವೋ ಕಲುಷಿತವೋ? ಕರ್ನಾಟಕದ ಜೀವಜಲ ಆಗ್ತಾ ಇದೆಯಾ ಹಾಲಾಹಲ ಅನ್ನುವಂತ ಪ್ರಶ್ನೆ ಇದೆ. ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಾಳಿ ನೀರು ಎಲ್ಲವೂ ಕೂಡ ತರ ವಿಷ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆಗಳು ಈಗ ಆಲ್ರೆಡಿ ಸಾಕಷ್ಟು ವರ್ಷ ಆಗ್ಬಿಡ್ತು ಹುಟ್ಕೊಂಡು. ಅಂದ್ರೆ ನೀರಿನ ವಿಚಾರಕ್ಕೆ ನೋಡ್ತಾ ಇದೀವಲ್ಲ, ಎಷ್ಟೋ ಕಡೆ ಕೊಳಚೆ ನೀರನ್ನ ಕುಡಿತಾ ಇದ್ದಾರೆ. ಕುಡಿಯುವ ನೀರಿನ ಬಗ್ಗೆ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಕುಡಿಯುವ ನೀರಿನ ಟೆಸ್ಟ್ ವರದಿಯಲ್ಲಿ ಏನಿದೆ? ಹಾಗಾದ್ರೆ ಟೆಸ್ಟ್ ಮಾಡಿಸಿದ್ವಿ. ಆ ಕುಡಿಯುವ ನೀರಿನ ಟೆಸ್ಟ್ ವರದಿಯಲ್ಲಿ ಹಾಗಾದ್ರೆ ಏನಿದೆ? ಶುದ್ಧ ಕುಡಿಯುವ ನೀರ ಅದು ಅಥವಾ ಅಶುದ್ಧ ಆಗಿದೆಯಾ? ರಾಯಚೂರಿಗೆ ಹೋಗೋಣ. ಈಗ ರಾಯಚೂರಿನ ಇಂದಿರಾನಗರಕ್ಕೆ ಅಶುದ್ಧ ನೀರನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಲ್ಯಾಬ್ನಿಂದ ಹೊರಬಿದ್ದಿದೆ ಆಘಾತಕಾರಿ ರಿಪೋರ್ಟ್. ರಾಯಚೂರಿನ ಇಂದಿರಾನಗರಕ್ಕೆ ಅಶುದ್ಧ ನೀರು ಪೂರೈಕೆ. ಇಂದಿರಾನಗರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇಂದಿರಾ ಗಾಂಧಿ ಅವರ ಹೆಸರಲ್ಲಿರುವಂತ ನಗರ ಅದು ಇಂದಿರಾನಗರ. ಅಶುದ್ಧ ನೀರು ಪೂರೈಕೆ. ಲ್ಯಾಬ್ನಿಂದ ಹೊರಬಿದ್ದಿದೆ ಆಘಾತಕಾರಿ ರಿಪೋರ್ಟ್. ಕುಡಿಲಿಕ್ಕೆ ಯೋಗ್ಯವಲ್ಲದ ನೀರನ್ನ ಸೇವಿಸ್ತಾ ಇದ್ದಾರೆ ಜನ. ಈ ಬಗ್ಗೆ ನ್ಯೂಸ್ 18 ರಿಯಾಲಿಟಿ ಚೆಕ್ ಅನ್ನ ಕೂಡ ಮಾಡಿದೆ. ಅದರ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ. ಬೇಸಿಗೆ ಶುರುವಾಗಿದೆ. ನೀರಿಗೂ ಹಾಹಾಕಾರವೆದ್ದಿದೆ. ಕೆಲವೆಡೆ ನೀರು ಸಮರ್ಪಕವಾಗಿ ಪೂರೈಕೆ ಆಗ್ತಿಲ್ಲ. ವಾರಕ್ಕೊಮ್ಮೆ ನೀರು ಬರ್ತಿದೆ. ಇದರಿಂದ ರಾಜ್ಯದ ಜನರು ಸಂಕಷ್ಟದಲ್ಲಿದ್ದಾರೆ. ಈ ಮಧ್ಯೆ ನೀವು ಕುಡಿಯುತ್ತಿರುವ ನೀರು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ನೀವು ಶುದ್ಧ ನೀರು ಕುಡಿಯುತ್ತಿದ್ದೀರೋ ಇಲ್ಲ ಕಲುಷಿತ ನೀರು ಸೇವಿಸುತ್ತಿದ್ದೀರೋ ಅನ್ನೋ ಆತಂಕ ಕಾಡ್ತಿದೆ. ಹೀಗಾಗಿ ನ್ಯೂಸ್ 18 ಕುಡಿಯುವ ನೀರಿನ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿದೆ. 2021-22ನೇ ಸಾಲಿನಲ್ಲಿ ರಾಯಚೂರಿನಲ್ಲಿ ಕಲುಷಿತ ನೀರನ್ನು ಸೇವಿಸಿ 7ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಇಡೀ ದೇಶದಾದ್ಯಂತ ಕುಡಿಯುವ ನೀರನ್ನು ಯಾವ ರೀತಿಯಾಗಿ ಜನರಿಗೆ ಶುದ್ಧ ನೀರನ್ನು ಸರಬರಾಜು ಮಾಡಲಾಗ್ತಾ ಇದೆಯೋ ಅಥವಾ ಅಶುದ್ಧ ನೀರನ್ನೇ ಸರಬರಾಜು ಮಾಡಲಾಗ್ತಾ ಇದೆಯೋ ಅನ್ನುವಂಥ ರಿಯಾಲಿಟಿ ಚೆಕ್ಕನ್ನು ನ್ಯೂಸ್ 18 ವತಿಯಿಂದ ಮಾಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ರಾಯಚೂರಿನಲ್ಲಿ ಕಲುಷಿತ ನೀರನ್ನು ಸೇವಿಸಿ ಇವತ್ತೇನು ಸಾವನ್ನಪ್ಪಿದ್ರು ಆ ಒಂದು ಬಡಾವಣೆ 3 ಮತ್ತು 4ನೇ ಬಡಾವಣೆ ಇಂದಿರಾನಗರ ಅಂತ ಏನು ಕರಿತೀವಿ, ಆ ಇಂದಿರಾನಗರದಲ್ಲಿದ್ದೀವಿ. ನಾವೀಗ ರಾಯಚೂರಿನ ಇಂದಿರಾನಗರದಲ್ಲಿದ್ದೇವೆ. ಇಲ್ಲಿ 2021ರಲ್ಲಿ ಕಲುಷಿತ ನೀರು ಸೇವಿಸಿ 7ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ರು. ಸದ್ಯ ಈ ಬಡಾವಣೆಯ ಜನರು ಈಗ ಶುದ್ಧ ನೀರು ಕುಡಿಯುತ್ತಿದ್ದಾರಾ ಇಲ್ಲ ಕಲುಷಿತ ನೀರನ್ನೇ ಸೇವಿಸುತ್ತಿದ್ದಾರಾ ನೋಡೋಣ ಬನ್ನಿ. ಈ ಜನ ಕುಡಿತಿರ್ತಕ್ಕಂಥ ಇದೇ ನೀರನ್ನ ಅಮ್ಮ ನೀವು ಇದೇ ನೀರ ಕುಡಿಯೋದು? ಇದೇ ನೀರು ಕುಡಿತೀವಿ ರೀ. ನೀರು ಶುದ್ಧ ಇದಾವ ಹೆಂಗಿದೆ? ಈಗ ಶುದ್ಧ ಇದಾವೆ. ಮೊದಲೆಲ್ಲ ಪ್ರಾಬ್ಲಮ್ ಇತ್ತವ? ಅವಾಗಿತ್ತು ರೀ. ಓಕೆ, ಮೊದಲು ಸಮಸ್ಯೆ ಇತ್ತು, ಆದರೆ ಈಗ ಇಲ್ಲ ಎನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾದರೆ ಈ ನೀರು ಪರಿಶುದ್ಧವಾಗಿ ಇದಾವ ಇಲ್ವ ಅನ್ನೋಂಥದ್ದನ್ನು ಸ್ವತಃ ಲ್ಯಾಬ್ಗೆ ತೆರಳಿ ಈ ನೀರನ್ನು ಟೆಸ್ಟ್ ಮಾಡಿಸುವುದರ ಮುಖಾಂತರ ಜನರಿಗೆ ಇವತ್ತು ಸರ್ಕಾರಗಳು ಆಳ್ತಕ್ಕಂಥ ಸ್ಥಳೀಯ ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಇವತ್ತು ಶುದ್ಧ ಕುಡಿಯ ನೀರನ್ನು ಕೊಡ್ತಾ ಇದ್ದಾವ ಅನ್ನುವಂತಹ ರಿಯಾಲಿಟಿ ಚೆಕ್ಕನ್ನು ನಾವು ಮಾಡೋದಕ್ಕೆ ಹೊರಟಿದ್ದೀವಿ. ನೋಡೋಕೆ ಹೊಂಡ ತುಂಬಿರುವ ನೀರನ್ನ ಜನರು ಶುದ್ಧ ಅಂತ ಸೇವಿಸುತ್ತಿದ್ದಾರೆ. ಆದರೆ ಇನ್ನು ಕೆಲವರು ಇದು ಅಶುದ್ಧ ನೀರು ಅಂತ ಫಿಲ್ಟರ್ಗಳ ಮೊರೆ ಹೋಗಿದ್ದಾರೆ. ನೀರು ಒಂಥರ ವೈಟ್ ಬ್ಲ್ಯಾಕ್ ಟೈಪ್ ಕಾಣ್ತಾವೆ. ಹೊಂಡು ನಮ್ಮ ಏನಂತಾರ ಹಳೆದಾಗ ನೀರು ಬರ್ತಾವಲ್ಲ ಆ ಟೈಪ್ ಬರ್ತಾವೆ. ರಾಂಪುರ ಕೆರೆ ನೀರಿನಿಂದ ಇಲ್ಲಿ ಸಪ್ಲೈ ಆಗ್ತಾಯಿದೆ. ಆದರೂ ಕಲುಷಿತ ನೀರು, ಕ್ಲಿಯರ್ ನೀರಿಲ್ಲ, ಫುಲ್ಲು ಹೊಂಡಾಗಿ ಬರ್ತಾ ಇದ್ದಾವೆ. ಭಾಳ ತೊಂದರೆ ಕುಡಿಯೋಕ್ಕೆ ನೀರು ಜನರಿಗೆ, ಕುಡಿದ್ರೆ ದೊಡ್ಡ ತ್ರಾಸು. ಹಾಗಾಗಿ ಮನೆಗೆ ಎಲ್ಲರೂ ಫಿಲ್ಟರ್ ನೀರು ಇಲ್ಲಿ ತೊಗೊಂಡು ಬಂದು ಯೂಸ್ ಮಾಡ್ತಾ ಇದ್ದಾರೆ. ಆ ನೀರು ಕುಡಿತಾ ಇಲ್ಲ ಭಾಳ ಮಂದಿ. ಇದೆಲ್ಲದರ ಮಧ್ಯೆ ನೀರಿನ ಶುದ್ಧತೆ ತಿಳಿಯಲು ನ್ಯೂಸ್ 18 ಅಖಾಡಕ್ಕಿಳಿಯಿತು. ಇಂದಿರಾನಗರದಲ್ಲಿ ನೀರಿನ ಸ್ಯಾಂಪಲ್ ಸಂಗ್ರಹಿಸಿ ಅದನ್ನ ಖುದ್ದು ಪರೀಕ್ಷಿಸಲು ಮುಂದಾಯಿತು. 2 ಲೀಟರ್ ಕ್ಯಾನ್ನಲ್ಲಿ ನೀರು ಸಂಗ್ರಹಿಸಿ ರಾಯಚೂರು ಕೃಷಿ ವಿವಿಯ ಲ್ಯಾಬ್ಗೆ ನೀಡಿತು. ಲ್ಯಾಬ್ನ ಮೇಲ್ವಿಚಾರಕರ ಬಳಿ ನೀರಿನ ಶುದ್ಧತೆಯ ಟೆಸ್ಟ್ ಮಾಡುವಂತೆ ಮನವಿ ಮಾಡಿಕೊಳ್ಳಲಾಯಿತು. ಲ್ಯಾಬ್ನಿಂದ ಆಘಾತಕಾರಿ ರಿಪೋರ್ಟ್. ಇಂದಿರಾನಗರಕ್ಕೆ ಅಶುದ್ಧ ನೀರು ಪೂರೈಕೆ.
ನ್ಯೂಸ್18 ಸಂಗ್ರಹಿಸಿದ ನೀರನ್ನ ಲ್ಯಾಬ್ನಲ್ಲಿ ಪರೀಕ್ಷೆ ನಡೆಸಿದಾಗ ಅದು ಅಶುದ್ಧ ಎಂಬ ಡೇಂಜರ್ ವರದಿ ಬಂದಿದೆ. ನೀರಿನಲ್ಲಿ ಹಾನಿಕಾರಕ ಕೋಲಿ ಬ್ಯಾಕ್ಟೀರಿಯಾಗಳು ಇರೋದು ದೃಢವಾಗಿದೆ. ಇದರಿಂದಾಗಿ ಇದು ಕುಡಿಯಲು ಯೋಗ್ಯವಲ್ಲ ಎಂದು ಲ್ಯಾಬ್ ರಿಪೋರ್ಟ್ನಲ್ಲಿ ಬಹಿರಂಗವಾಗಿದೆ. ಲ್ಯಾಬ್ಗೆ ಕೊಟ್ಟ ನೀರಿನಲ್ಲಿ ಕೋಲಿ ಮತ್ತು ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಹೆಚ್ಚಾಗಿದೆ. ಪ್ರತಿ 100 ಮಿಲಿಲೀಟರ್ನಲ್ಲೂ ಆರೋಗ್ಯಕ್ಕೆ ಹಾನಿಕಾರಕದಷ್ಟು ಪ್ರಮಾಣದ ಬ್ಯಾಕ್ಟೀರಿಯಾ ಪತ್ತೆಯಾಗಿದೆ. ಕೋಲಿ ಬ್ಯಾಕ್ಟೀರಿಯಾ ಇರಲೇಬಾರದು. ಅಂಥದ್ರಲ್ಲಿ 22 MPN ಪ್ರಮಾಣದಷ್ಟಿದೆ. ಕೋಲಿಫಾರ್ಮ್ ಕೂಡ ನೀರಿನಲ್ಲಿ ಇರಲೇಬಾರದು. ಅಂಥದ್ರಲ್ಲಿ 278 MPN ಪ್ರಮಾಣದಷ್ಟಿದೆ. ರಾಸಾಯನಿಕ ಅಥವಾ ಅಶುದ್ಧತೆ ಕಾರಣದಿಂದ ಬ್ಯಾಕ್ಟೀರಿಯಾ ಹೆಚ್ಚಳವಾಗ್ತಿದೆ. ಶುದ್ಧೀಕರಿಸಿದ ಬಳಿಕ 0 ಪ್ರಮಾಣ ಬಂದರಷ್ಟೇ ಕುಡಿಯಲು ಸೂಕ್ತ. ಇಲ್ಲವಾದಲ್ಲಿ ನೀರು ಕುಡಿಯಲು ಅತ್ಯಂತ ಅಪಾಯಕಾರಿ. ಈ ನೀರಿನ ರಿಪೋರ್ಟ್ ಬಗ್ಗೆ ತಜ್ಞರು ಏನು ಹೇಳ್ತಾರೆ ನೋಡಿ. ನಾನು ನೋಡಿದಿರೋಂಥ ನೀರಿನ ಪ್ರಮಾಣದ ಪರೀಕ್ಷೆ ಇದೆ. ಅದರ ರಿಪೋರ್ಟ್ನಲ್ಲಿ ಪಾಸಿಟಿವ್ ಬಂದದ ನೀರಿನಲ್ಲಿ. ಅದ್ರ ಒಂದು ಈಕೋಯಲ್ ಅನ್ನೋದು ಕಡಿಮೆ ಪ್ರಮಾಣದಲ್ಲಿದೆ, ಕೋಲಿಫಾರ್ಮ್ ಅನ್ನೋದು ಜಾಸ್ತಿ ಇದೆ. ಅವು ಇರಬಾರ್ದು. ನಾವು ಮಾಮೂಲಾಗಿ ಒಳ್ಳೆ ನೀರು ಅಂತ ಹೇಳಬೇಕಂದ್ರೆ ಅವು 0 ಇರಬಾರ್ದು ಅವು. ಬಟ್ ಇವು ಒಂದು ಈಕೋಲ್ ಅನ್ನೋದು ಕಡಿಮೆ ಇದೆ, ಆಮೇಲೆ ಕೋಲಿಫಾರ್ಮ್ ಅನ್ನೋದು ಜಾಸ್ತಿ ಇದ್ದಾವೆ. ಬಟ್ ಎರಡೂ ಮಾಮೂಲಾದ್ರೆ ಇರಬಾರ್ದು. ಹಂಗಾಗಿ ಅವು ಇದಾವನ್ನ ಅಂತ ಹೇಳಿದರೆ ಎಲ್ಲೋ ಅದು ನೀರು ಎಲ್ಲಿಂದ ಬರ್ತಾ ಇದೆ, ನಮ್ಮ ಮನೆ ಮುಟ್ಟವರೆಗೂ ಏನು ನಳದಲ್ಲಿ ಏನು ಬರ್ತಾಯಿದೆ ಅಲ್ಲಿವರೆಗೆ ಎಲ್ಲೋ ಒಂದು ಕಡೆ ಅವು ಎರಡು ಕಂಟ್ಯಾಮಿನೇಷನ್ ಮಿಕ್ಸ್ ಆಗಿ ಬರ್ತಾ ಇದೆ. ಹಂಗಾಗಿ ಆ ಬ್ಯಾಕ್ಟೀರಿಯಾ ಇದ್ದಾವೆ. ಅದರಾಗ ಅವು ಕುಡಿಯೋದಕ್ಕೆ ಒಳ್ಳೆಯದಲ್ಲ. ಅದನ್ನು ನಾವು ಕುಡಿಬೇಕಂದ್ರೆ ಅದಕ್ಕೆ ಸಂಸ್ಕರಣೆ ಮಾಡಬೇಕು. ಅದು ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು, ಅದು ಒಂದು ಬೇರೆ ವಿಷಯ. ಬಟ್ ಈ ಪ್ರಮಾಣದಲ್ಲಿ ಅದು ಕುಡಿಯೋಂಗಿಲ್ಲ. ಕುಡಿಬೇಕಾದ್ರೆ ಅದಕ್ಕೆ ಸಂಸ್ಕರಣೆ ಮಾಡಿ ಕುಡಿಬೇಕು. ಹಾಗೆ ಕುಡಿಯೋದ್ರಿಂದ 100 ಬೇರೆ ಬೇರೆ ಕಾಯಿಲೆಗಳು ಬರ್ತವೆ. ಕಲುಷಿತ ನೀರಿಗೆ 7 ಜನರು ಬಲಿಯಾದ ಬಡಾವಣೆಯ ಸ್ಥಿತಿಯೇ ಹೀಗಾದ್ರೆ ರಾಜ್ಯದ ಇನ್ನುಳಿದ ಹಳ್ಳಿ ಬಡಾವಣೆಗಳ ಸ್ಥಿತಿಗಳ ಪರಿಸ್ಥಿತಿ ಹೇಗಿರುತ್ತೋ ಏನೋ. ಈಗಲಾದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ತಾರಾ ಕಾದು ನೋಡಬೇಕಿದೆ. ವಿಶ್ವನಾಥ್ ಹುಗಾರ್, ನ್ಯೂಸ್18, ರಾಯಚೂರು. ಸರ್ಕಾರ ಯಾವ ಗ್ಯಾರಂಟಿ ಕೊಡುತ್ತೋ ಇಲ್ವೋ ನೆಟ್ಟಗೆ, ಆದರೆ ಬೇಸಿಕ್ ನೀಡ್ಸು ಶುದ್ಧ ಕುಡಿಯುವ ನೀರನ್ನ ಕೊಡುವಂಥದ್ದು ಅದನ್ನಾದ್ರೂ ಸರಿಯಾಗಿ ಮಾಡಿಕೊಡಿ. ಈಗ ತೋರಿಸಿರುವಂಥ ಸ್ಟೋರಿಲಾದ್ರೆ ಆ ಏರಿಯಾಗಳಲ್ಲಾದ್ರೂ ಸರಿಯಾದಂಥ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ನೋಡೋಣ.